ಹಲೋ ನನ್ನ ಪ್ರಿಯರೇ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ನಾನು ಇವತ್ತು ವಿಡಿಯೋ ಹಾಕ್ತಾ ಇರೋದು ಬಂದ್ಬಿಟ್ಟು ನಾನು ಹೈದ್ರಾಬಾದಿಂದ ಆನ್ ದ ವೇ ಬರುವಾಗ ಕರ್ನಾಟಕ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಟೋಲ್ ಬರುತ್ತೆ. ಆ ಟೋಲ್ ಪಕ್ಕದಲ್ಲೇ ಇದು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಸಮರಾಸ್ ವೆಜ್ ಹೋಟೆಲ್ ಅಂತ ಇದೆ. ಸೂಪರಾಗಿದೆ ಆ್ಯಂಬಿಯನ್ಸು, ಫುಡ್ ಕ್ವಾಲಿಟಿಯಿಂದ ಹಿಡ್ದು ಎಲ್ಲನೂ ಸಕ್ಕತ್ತಾಗಿದೆ. ನಾನು ಫುಡ್ ವಿಡಿಯೋ ಹಾಕಿಲ್ಲ, ಯಾಕಂದರೆ ಅದು ವಿಡಿಯೋ ಮಿಸ್ ಆಯಿತು. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಮಕ್ಕಳು ಆಟ ಆಡೋಕ್ಕೆ ಕೂಡ ಪ್ಲೇಸ್ ನೋಡಿ ಏನು ಸೂಪರಾಗಿದೆ ಅಲ್ವಾ. ನೀವು ಖಂಡಿತ ಟ್ರೈ ಮಾಡ್ಬೋದು. ಆನ್ ದ ವೇ ಹೈದ್ರಾಬಾದಿಂದ ಬರೋರು ಇಲ್ಲ ಈಶಾ ಫೋನ್ಸ್ ಆ ಥರ ಆ ಕಡೆಯಿಂದ ಬರೋರು ಖಂಡಿತ ವಿಸಿಟ್ ಮಾಡ್ಬೋದು. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇಲ್ಲಿ ಹೊರಗಡೆ ಬಂದಿದ ತಕ್ಷಣವೇ ಉತ್ಸವ ಅಂತ ಒಂದು ಶಾಪ್ ಸಿಕ್ತು. ಆ ಶಾಪಲ್ಲಿ ನೋಡಿ ಪ್ರತಿಯೊಂದು ಐಟಮ್ಸ್ ಇದೆ. ಕಲ್ಲಿನ ಪಾತ್ರೆಗಳು, ಆಮೇಲೆ ಕಬ್ಬಿಣದ ಪಾತ್ರೆಗಳು, ಮಣ್ಣು ಪಾತ್ರೆಗಳು, ಪೂರ್ತಿ ಹೆಲ್ತಿ ಕಿಚನ್ ವೇರ್ಸ್ ಎಲ್ಲ ಇದರಲ್ಲೇ ಇದೆ. ನೀವು ಎಲ್ಲಾದರೂ ಯಾವುದು ಫಂಕ್ಷನ್ಗೆ ಹೋಗ್ತಾ ಇದ್ದಾಗ ಏನಾದರೂ ಗಿಫ್ಟ್ಸ್ ತೊಗೊಬೇಕು ಅಂತಂದರೆ ಈ ಥರ ಆನ್ ದ ವೇ ಎಲ್ಲ ಇದು ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಕಬ್ಬಿಣದ್ದು ತವಾ ಮತ್ತು ಒಂದು ಬಾಣಲಿ ಶಾಲೋ ಫ್ರೈ ಬಾಣಲಿ ತಗೊಂಡಿದ್ದಲ್ಲ, ಅದು 2 ಸೇರಿ 1700 ಇತ್ತು ಆನ್ಲೈನ್ ಪ್ರೈಸು. ಬಟ್ ಇಲ್ಲಿ ಒಂದೇ ಒಂದು ದೋಸೆ ತವಾ ಬಂದ್ಬಿಟ್ಟು 1500 ರೂಪಾಯಿ ಇದೆ ನೋಡಿ. ಆ ಥರ ಸ್ವಲ್ಪ ಕಾಸ್ಟ್ಲಿನೇ ಇದೆ ಎಲ್ಲ ಐಟಮ್ಸು. ಆನ್ಲೈನಲ್ಲಿ ತೊಗೊಂಡಿದ್ದಕ್ಕೋಸ್ಕರ ನಂದು ಕಮ್ಮಿ ಆಗಿರ್ಬೋದು ನೋಡಿ. ಈ ಥರ ಪಡ್ಡುದು ಕಬ್ಬಿಣದ್ದು ತವಾ ಕೂಡ ಇದೆ, ಪ್ರತಿಯೊಂದು ಇದೆ. ಆಮೇಲೆ ಚಪಾತಿ ತಟ್ಟೋದು ಕಲ್ಲು ಕೂಡ ಪ್ರತಿ ಐಟಮ್ಸು ಇದೆ. ನೀವು ಏನಾದರೂ ಎಮರ್ಜೆನ್ಸಿ ಈ ಥರ ಹೋಗೋ ಜಾಗದಲ್ಲಿ ಎಲ್ಲ ಶಾಪ್ಗೆಲ್ಲ ಸುತ್ತಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಈ ಥರ ಆನ್ ದ ವೇಲ್ ತೊಗೊಂಡೋಗ್ಬೋದು. ಇದು ನೋಡಿ 2100 ರೂಪಾಯಿ. ಫುಲ್ ಹೆಲ್ತಿಯೆಸ್ಟ್ ಐಟಮ್ಸು, ಕಿಚನ್ ವೇರ್ಸ್ ಎಲ್ಲ ಸಿಗುತ್ತೆ. ಕಿಚನ್ ವೇರ್ಸ್ ಅಂತ ಮಾತ್ರ ಅಲ್ಲ, ಶೋ ಪೀಸಸ್ ಆಗಲಿ, ಮಕ್ಕಳು ಆಟ ಆಡೋದು, ಕಾರು ಎಲ್ಲ ಪ್ರತಿಯೊಂದು ಇದೆ ನೋಡಿ. ಕೆಳಗಡೆ ಎಲ್ಲ ಫುಲ್ಲು ದೊಡ್ಡದಾಗೆ ಎಲ್ಲ ಪರ್ಚೇಸ್ ಮಾಡಿಟ್ಟಿದ್ದಾರೆ ನೋಡಿ. ಮಣ್ಣಿನ ಪಾತ್ರೆಗಳು, ಕಪ್ಪು ಕೂಡ ಮಣ್ಣು ಕಾಫಿ ಕಪ್ಪು ಇಂದ ಹಿಡ್ದು ಬ್ಯಾಗ್ಸಿಂದ ಹಿಡ್ದು ನೋಡಿ. ನಮ್ಮ ಮಗ ಕಾರ್ ತೊಗೊಳಕ್ಕೆ ಹೊರಟಿದ್ದ ನೋಡಿ ಆ ಥರ. ಅದಾದಮೇಲೆ ಉಡ್ಡಿಂದು ಸೌಟುಗಳು, ಆಮೇಲೆ ನೋಡಿ ಮಿಲ್ಲೆಟ್ಟಿಂದ ಹಿಡ್ದು ಸೀಡ್ಸಿಂದ ಹಿಡ್ದು ಪ್ರತಿಯೊಂದು ಇದೆ ಇಲ್ಲಿ ನೋಡಿ. ಚಿಕ್ಕ ಬೊಂಬೆ ಐಟಮ್ಗಳು ಎಲ್ಲ ಪ್ರತಿಯೊಂದು ಇದೆ. ಶೂಸು, ಹ್ಯಾಂಡ್ಮೇಡ್ ಶೂಸು ಅದೆಲ್ಲ ನಾವು ನೋಡಿದ್ವಿ, ಬಟ್ ಏನೂ ತಗೊಂಡಿರಲಿಲ್ಲ. ಎಲ್ಲ ನೋಡಿಕೊಂಡು ಹಾಗೆ ಬಂದಿರೋದಷ್ಟೇ. ಅಲ್ಲಿ ಊಟ ಮಾಡಿ ಬಂದಿರೋದು ನೋಡಿ. ಸ್ಕ್ರಬ್ಬರು, ಇದು ಬಂದು ಮರದ ಸ್ಕ್ರಬ್ಬರ್. ನನಗೆ ಸ್ವಲ್ಪ ಇಂಗ್ಲೀಷ್ ಬರಲ್ಲ, ಯಾಕಂದರೆ ನಾನು ಕಾರ್ಪೊರೇಷನ್ ಸ್ಕೂಲಲ್ಲಿ ಕನ್ನಡ ಮೀಡಿಯಮ್ ಓದೋಳು. ನಾನು ಇಂಗ್ಲೀಷ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಟ್ರೈ ಮಾಡ್ತೀನಿ, ಬಟ್ ನನಗೆ ಮಾತಾಡೋದಕ್ಕೆ ಬರಲ್ಲ ನೋಡಿ. ಹೇಗಿದೆ ಹುಡ್ದು, ಇದು 90 ರೂಪಾಯಿ ಅಷ್ಟೇ. ಅದು ಕ್ವಾಲಿಟಿ ಅಂತೂ ಚೆನ್ನಾಗಿತ್ತು ನಿಜ ನೋಡಿ. ಇದು ಏನಾದರೂ ಬಾಕ್ಸಲ್ಲಿ ಏನಾದ್ರು ಸ್ಟೋರೇಜ್ ಮಾಡ್ಕೊಳ್ಳೋ ಥರ ಇರುತ್ತೆ. ಇದೆಲ್ಲ ನಾವು ಗಿಫ್ಟ್ ಕೊಡ್ಬೋದು ಅಂತ ನನಗೇನು ಅನಿಸ್ತಂದರೆ, ಈ ಥರ ಆನ್ ದ ವೇಲೆಲ್ಲ ಹೋಗಬೇಕಾದ್ರೆ ಊರಿಂದ ಬರುವಾಗ ಬೆಂಗಳೂರಲ್ಲಿ ಬಂದು ತಗೊಳ್ಳೋಣ ಅಂತ ಏನಾದರೂ ಸ್ವಲ್ಪ ಐಡಿಯಾ ಇದ್ದರೆ ಅಲ್ಲಿ ಒಳಗಡೆ ಹೋಗಿ ನೋಡೋ ಬದಲು ಆನ್ ದ ವೇಲೇ ಇದೆ ಅಲ್ಲ, ಖಾಲಿ ಸ್ಪೇಸಸ್ ಕೂಡ, ಪಾರ್ಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಹಿಂಗೊಂದು 15 ನಿಮಿಷ ಸ್ಪೆಂಡ್ ಮಾಡಿದ್ರೆ ಇಲ್ಲೇ ಹಿಂಗೆ ತೊಗೊಂಡು ಆರಾಮಾಗಿ ಹೋಗ್ಬೋದು ಅಂತ ನೋಡಿ. ಶೋ ಪೀಸ್ ಏನು ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿತ್ತು. ನಾವು ಅಲ್ಲಿ ಹೈದ್ರಾಬಾದಿಂದ ಬರುವಾಗ ಸ್ವಲ್ಪ ಟಯರ್ಡಾಗಿತ್ತು. ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿ ಟೇಸ್ಟಿಯಸ್ಟ್ ಫುಡ್ ಅಲ್ಲಿ ಸಿಕ್ತು.
ಅದಾದ ನಂತರ ಇಲ್ಲಿ ಬಂದು ಶಾಪಿಂಗ್ ಮಾಡಬೇಕಂದ್ರೆ ನಾನೇನು ತೊಗೊಂಡಿಲ್ಲ ಬೇಡ ಅಂತೇಳಿ ಹಾಗೆ ಬಂದಿದ್ದು. ಇಲ್ಲಿ ನೋಡಿ ಬಾಚಣಿಗೆ, ಮರದ್ದು ಬಾಚಣಿಗೆ ಎಷ್ಟು ಚೆನ್ನಾಗಿದೆ. ಇದು ಚೆನ್ನಾಗಿತ್ತು. ಮತ್ತು ಸೋಪು, ಹೋಮ್ ಮೇಡ್ ಸೋಪ್ಸ್ಗಳು, ಆಮೇಲೆ ಹರ್ಬನ್ ಐಟಮ್ಸ್ ಕೂಡ ಇತ್ತು ನೋಡಿ. ಶೂಸ್ ಎಲ್ಲ ಸಕ್ಕತ್ತಾಗಿತ್ತು. ಅದು ಹ್ಯಾಂಡ್ ಮೇಡ್ ಅಂತೆ, ಕೈಯಲ್ಲೇ ಮಾಡಿರೋದಂತೆ. ನನ್ನ ಮಗ ಇದು ಗೇಮ್ ಆಡೋಣ ಅಂತ ಹೋದ, ಬಟ್ ಅದೇನೋ ಡಿಫೆಕ್ಟ್ ಇದೆ ಅಂಥೇಳಿ ಹಾಗೆ ವಾಪಸ್ ಬಂದ. ಇನ್ನೊಂದ್ಸರಿ ಈ ಶಾಪ್ದು ವಿಡಿಯೋ ತೆಗಿಯೋಣ ಅಂಥೇಳಿ ಫುಲ್ಲು ವಿಡಿಯೋ ತೆಗೆದ್ಬಿಟ್ಟು ಹಾಗೆ ನಾವು ರಿಟರ್ನ್ ಹೋಗೋಣ ಅಂತ ಹೊರಟ್ವಿ. ನೋಡಿ ಎಲ್ಲ ಆರ್ಗ್ಯಾನಿಕ್ ಐಟಮ್ಸ್ ಕೂಡ ಅಲ್ಲಿತ್ತು. ತುಪ್ಪ ಆಗಲಿ, ಆಮೇಲೆ ಜೇನುತುಪ್ಪ ಆಗಲಿ ಎಲ್ಲ ಐಟಮ್ಸ್ ಇತ್ತು. ನೀವೇನಾದರೂ ಈ ಕಡೆ ಆನ್ ದ ವೇಯಲ್ಲಿ ಟ್ರಾವೆಲ್ ಮಾಡಿದ್ರೆ ಮಸ್ಟ್ ಟ್ರೈ ಅಂತಲೇ ನಾನು ಹೇಳ್ಬೋದು. ಹಾಗೆ ನಾವು ಮನೆಗೆ ಹೊರಡೋಣ ಅಂತ ರಿಟರ್ನ್ ಬಂದ್ವಿ. ನಾವು ಈ ಹೈದ್ರಾಬಾದ್ ಟ್ರಿಪ್ನ ತುಂಬ ಸಂತೋಷವಾಗಿ ಸ್ಪೆಂಡ್ ಮಾಡಿದ್ವಿ. ನೀವು ಬೇಕಾದರೆ ಟ್ರೈ ಮಾಡ್ಬೋದು ಈ ಥರ. ನಮಗೆ ಓವರಾಲ್ 7,500 ಆಯಿತು. ಹೇಗಂದರೆ ಟೋಲ್ಗೆ ಬಂದು 1,700, ಪೆಟ್ರೋಲ್ಗೆ ಬಂದು 3,800, ಊಟದ ಖರ್ಚು ಮತ್ತು ಜ್ಯೂಸು, ಅವ್ರಿಗೆ ಮಕ್ಕಳಿಗೆ ಸ್ನ್ಯಾಕ್ಸು ಅದೆಲ್ಲ ತಿನ್ಸೋಕ್ಕೆ ಒಂದು 2,000 ಇಟ್ಕೊಂಡ್ರು ಓವರಾಲು 7,500 ರೂಪಾಯಿ ಆಯಿತು. ನಿಮ್ಮ ಹತ್ರ ಏನಾದರೂ ಈ ಥರ ಸ್ವಲ್ಪ ಬಜೆಟ್ ಏನಾದರೂ ಬಂದರೆ ಮಕ್ಕಳನ್ನ ಕರ್ಕೊಂಡು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಲವ್ ಯು ಆಲ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.